ಕೇಂದ್ರ ಸರ್ಕಾರ ರಾಮ ಮಂದಿರ ನಿರ್ಮಾಣ ಮಾಡಿದೆ. ಈಗ ರಾಜ್ಯ ಸರ್ಕಾರ ಅಂಜನಾದ್ರಿ ಬೆಟ್ಟವನ್ನ ಅಭಿವೃದ್ಧಿಪಡಿಸುವಲ್ಲಿ ಕೈ ಹಾಕಿದೆ. ಆದರೆ ಅಲೆಮಾರಿ ಜನಾಂಗಕ್ಕೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ. ಇದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕಿತ್ತು ಎಂದು ನಟ ಚೇತನ್ ಅಹಿಂಸಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಲೆಮಾರಿ ಜನಾಂಗಕ್ಕೆ ಹಾಗೂ ಅಲೆಮಾರಿ ಜನಾಂಗದ ಮೂಲಭೂತ ಸೌಕರ್ಯಗಳಿಗಾಗಿ ಹಣ ಬಿಡುಗಡೆಯನ್ನ ಈ ಬಜೆಟ್ನಲ್ಲಿ ಮಾಡಬೇಕಿತ್ತು. ಆದರೆ ಈ ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡದಿರುವುದು ಬಹಳಷ್ಟು ಖಂಡನೀಯವಾಗಿದೆ ಎಂದು ನಟ ಚೇತನ್ ಅಹಿಂಸಾ ಗುಡುಗಿದ್ದಾರೆ. ಬೀದರ್, ಕಲ್ಯಾಣ ಕರ್ನಾಟಕ, ಕಲಬುರಗಿ, ಯಾದಗಿರಿ ಇಲ್ಲಿರೋ ಅಲೆಮಾರಿ ಸಮುದಾಯಗಳನ್ನು ನಾವು ಹೇಗೆ ಅಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸ್ಬೋದು ಮತ್ತು ಅವರ ಒಂದು ವಸತಿಗೋಸ್ಕರ, ಅವರ ಮೂಲಭೂತ ಸೌಕರ್ಯಕ್ಕೋಸ್ಕರ ಹೆಂಗೆ ಕೆಲಸ ಮಾಡ್ಬೋದು. ಸೊ ನಾವು ಅದೇ ರೀತಿಯಲ್ಲಿ ಈ ಕಡೆ ಸುತ್ತಮುತ್ತ ಅಲ್ಲಿ ಮಾನೇಕಹಳ್ಳಿ ಮತ್ತು ಹುಮನಾಬಾದು ಮತ್ತು ನೌಬಾದು, ಈ ಸರಿ ದಬಲ್ಗುಂಡಿ, ಈ ಕಡೆ ಎಲ್ಲ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಷ್ಟು ವರ್ಷಗಳಿಂದ. ಅದನ್ನು ಎಲ್ಲ ಕಡೆಯೂ ಅಲ್ಲಿ ಅವ್ರನ್ನೆಲ್ಲ ದಬಲ್ಗುಂಡಿಯೆಲ್ಲ ಹೋಗಿ ಅಲ್ಲಿ ಅಲೆಮಾರಿಗಳು, ಅದು ಬುಡದ ಜಂಗಮ, ಹೆಳವರು, ಈ ಸಮುದಾಯಗಳಿಗೆ ಏನೇನು ಆಗ್ತಾಯಿದೆ ಅಂತ ನೋಡ್ಕೊಂಡ್ಬಂದು ಅದನ್ನು DC ಮುಂದೆ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ. ಭಾಳ ಮುಖ್ಯವಾಗಿ ಈ ಸರ್ಕಾರಗಳ ಉದ್ದೇಶ ಏನು ದೊಡ್ಡದಾಗಿ ಅಹಿಂದ ಅಂತ ಹೇಳ್ತಾರೆ, ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರು. ಆದರೆ ಈ ಅಹಿಂದ ಅನ್ನೋದು ಎಲ್ಲ ಒಂದು ಕಡೆ ಒಂದು ಚುನಾಯಿತ ಗಿಮಿಕ್ ಅಂತ ಅಷ್ಟೇ ಅನಿಸುತ್ತೆ. ಯಾಕಂದರೆ ನಮಗೆ ಈ ಸರಿ ಬಜೆಟ್ನಲ್ಲಿ ಏನು 1000 ಕೋಟಿ ಕೊಡ್ತೀನಿ ಅಲೆಮಾರಿಗಳಿಗೆ ಅಂತ ಹೇಳಿರೋದು ಈ 5 ವರ್ಷಗಳಲ್ಲಿ. ಈ ಸರಿ ಬಜೆಟ್ನಲ್ಲಿ 2024-25 ₹1 ಕೊಟ್ಟಿಲ್ಲ. ಆ ₹1 ಬಜೆಟ್ನಲ್ಲಿ ಅಲೆಮಾರಿ SC ST OBC ಮೈನಾರಿಟಿ ಅಲೆಮಾರಿಗಳು ಕೊಡೋದು ಬಿಟ್ಟು 100 ಕೋಟಿ ಅದನ್ನು ಇವರು ರಾಮ ಜನ್ಮಭೂಮಿ ಅಂದರೆ ಇವರು ಹನುಮಾನ್ ಜನ್ಮಭೂಮಿ ಅಂದ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ SC SP TSP ಹಣ 11,000 ಕೋಟಿ ತೆಗೆದು ಅದನ್ನು ದುರುಪಯೋಗ ಮಾಡ್ತಾಯಿದ್ದಾರೆ ಅವರು ತ್ಯಾಪೆ ಹಚ್ಚೋ ಸ್ಕೀಮ್ಗಳಿಗೋಸ್ಕರ. ಸೊ ಎಲ್ಲೋ ಒಂದು ಕಡೆ ನಮ್ಗೆ ನಿಜವಾಗ್ಲೂ ನಮ್ಗೆ ಯಾವುದು ಶೋಷಿತ ವರ್ಗ, ನಮ್ಮ ದಲಿತು, ಆದಿವಾಸಿ, ಅಲೆಮಾರಿ ವರ್ಗ ಯಾರ್ಯಾರು ಇವತ್ತಿನ ದಿನ ಗುಡಿಸಲು ಬದುಕ್ತಾ ಇದ್ದಾರೆ, ಯಾರ್ಯಾರು ಇವತ್ತಿನ ದಿನ ಒಂದು ಸ್ಲಮ್ಮಲ್ಲಿ ಬದುಕೊಂಡು ಟೆಂಟಲ್ಲಿ ಬದುಕ್ತಾ ಇದ್ದಾರೆ, ಆ ಸಮಾಜಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದು ಬಸವ ಕಲ್ಯಾಣಕ್ಕೆ ಬಂದಿದ್ದೀವಿ. ಇವಾಗ ತಾನೇ ನಾವು ಅನುಭವ ಮಂಟಪಗಳು ಬಂದಿದ್ದೀವಿ. ಅನುಭವ ಮಂಟಪ ಅನ್ನೋಕ್ಕೋಸ್ಕರ ದೊಡ್ಡದಾಗಿ ಈ ಒಂದು ಅನುಭವ ಮಂಟಪ ಅನ್ನೋಕ್ಕೋಸ್ಕರ ಒಂದು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಆಯ್ಕೆ ಮಾಡ್ತಾರೆ. ಆದರೆ ಬಸವಣ್ಣವ್ರ ಚಿಂತನೆಗಳನ್ನ ಉಳಿಸಲ್ಲ. ಒಂದು ಸಮುದಾಯನ ಓಲೈಸೋಕ್ಕೋಸ್ಕರ ಬಸವಣ್ಣವ್ರು ಗುರುತಿಸ್ತಾರೆ. ಆದರೆ ಅಸಮಾನತೆ ವ್ಯವಸ್ಥೆ ಹೋಗಲಾಡಿಸೋದು ಭಾಳ ಕಷ್ಟ. ನಮ್ಮ ಶೋಷಿತ ವರ್ಗ ಯಾರಲ್ಲಿ ನಿಜವಾಗ್ಲೂ ಬಸವಣ್ಣವರ ಕನಸು ಅವ್ರ ಮನಸ್ಸಿನಲ್ಲಿ ಮತ್ತು ಅವ್ರ ಹೋರಾಟಗಳಲ್ಲಿದೆ, ಈ ದಲಿತರ, ಆದಿವಾಸಿ, ಅಲೆಮಾರಿಗಳಿಗೆ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಸೊ ಇದು ನಮಗೆ ಭಾಳ ದುರಂತ ಅನಿಸುತ್ತೆ. ಇದರಲ್ಲಿ ಈ ವಿಚಾರಗಳನ್ನ ಗಟ್ಟಿಯಾಗಿ ಧ್ವನಿಯಾಗಿ ಸುರೇಶ್ ಕಾಂಗ್ರೆ ಅವರು, ಮೌರ್ಯ ಅವರು, ವೈಶಾಲಿ ಮೌರ್ಯ ಅವರು, ನಮ್ಮ ಎಲ್ಲರೂ ಸಹ ಬೀದರಿಂದ ಬರೋದು ಭಾಳ ಮುಖ್ಯ. ಯಾಕಂದರೆ ಬೀದರಿಗೆ ಒಂದು ಅತ್ಯುತ್ತಮ ಇತಿಹಾಸ ಇದೆ. ಈ ಇತಿಹಾಸ ಒಂದು ಹೋರಾಟದ ಇತಿಹಾಸ. ಅದು ಬಸವ ಕಲ್ಯಾಣ 12ನೇ ಶತಮಾನ ಆಗಿರ್ಬೋದು, ಮತ್ತು ಬಹಮನಿಗಳು ವಿಜಯನಗರ ಸಾಮ್ರಾಜ್ಯ ಬಂದಾಗ ಬೀದರ್ ಭಾಳ ಮುಖ್ಯವಾದ ಒಂದು ಸ್ಥಾನ ಇತ್ತು ಈ ಭಾಗದಲ್ಲಿ. ಸೊ ಈ ಇತಿಹಾಸನ ಅರ್ಥ ಮಾಡಿಕೊಂಡು ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು. ಅದನ್ನು ಈ ಬೀದರಿಂದ ಬರ್ತಾ ಇದೆ. ನಾವೆಲ್ಲರೂ ಗಟ್ಟಿಯಾಗಿ ಸಂಘಟನೆ ಮಾಡಿ ರಾಜ್ಯ ಮಟ್ಟದ 224 ಕ್ಷೇತ್ರಗಳಲ್ಲೂ ಸಹ ಕಟ್ಟೋದು ನಮ್ಮ ಉದ್ದೇಶ ಇದೆ.